ಇಷ್ಟು ಬೇಗ ಯಾಕೆ ಎದ್ದಿದ್ದೀವ? ಹೋಗಿ ನಿದ್ದೆ ಬರ್ತಿದ್ರೆ ಮನೆಗೆ ಹೋಗು. ಸರಿ ಹೋಗಿ ತೊಳು. ಅಮ್ಮ ಏನು ಮಾಡ್ತಿದ್ಯಾ? ಆ ರಮ್ಮ ಮನೇಲಿ ಲೇಟಾಗಿ ಎದ್ದೇಳಲ್ಲ. ಹೋಗ್ಲಿ ಮನೆ ಕಳಿಬಿಡು. ಅಮ್ಮ ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ನೀನು ಅವಳ ಅಮ್ಮ ಅಲ್ಲ, ಅತ್ತೆ ಥರ ಆಡು. ನೀನು ಈಗಲೇ ಸತ್ರ ಕೊಟ್ಟರೆ ನಿನ್ನ ತಲೆ ಮೇಲೆ ಕೂತ್ಕೊತಲೆ. ಹೋಗಿ ಎಬ್ರು ಸೋಕು. ಹೌದಾ? ಹೋಗು. ತಗೋ, ಈ ಮನೆ ಕೀನೇ ಬೇರೆ ಕೀನ. ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ಎಲ್ಲ ನಿಂದು. ಸರಿ ಅತ್ತೆ. ಅಮ್ಮ ಅವಳು ಇವಾಗ ತಾನೇ ಮದುವೆ ಆಗಿ ಬಂದಿದ್ದಲ್ಲ, ಇಷ್ಟು ಬೇಗ ಮನೆ ಕೀ ಎಲ್ಲ ಕೊಡ್ತಿದ್ಯಲ್ಲಮ್ಮ. ನಿನ್ನ ಒಳಗಡೆ ಇರೋ ಅತ್ತೆನೇ ಎಬ್ರಿಸು, ಇಲ್ಲಾಂದ್ರೆ ಅವಳು ನಿನ್ನೇ ಮನೆ ಬಿಟ್ಟು ಓಡಿಸ್ತಾಳೆ. ಹೋಗು ಇಸ್ಕು. ಅಮ್ಮ ನೀನು ಯಾಕಮ್ಮ ಅಡುಗೆ ಮಾಡ್ತಿದ್ಯಾ? ಅವಳ ಕೈನಲ್ಲಿ ಮಾಡಿಸ್ಬೇಕು ತಾನೆ. ಅವಳಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಕಣ. ಅಮ್ಮ ನಿನಗೆ ಅಡುಗೆ ಮಾಡಕ್ಕೆ ಬರುತ್ತೆ, ನನಗೂ ಅಡುಗೆ ಮಾಡಕ್ಕೆ ಬರುತ್ತೆ, ಅಪ್ಪಂಗೂ ಅಡುಗೆ ಮಾಡಕ್ಕೆ ಬರುತ್ತೆ. ಅವ್ರಿಗೂ ಹೇಳ್ಕೊಡ್ಬೇಕು ತಾನೆ. ನೀನು ಇವಾಗ ಹೇಳ್ಕೊಡ್ಲಿಲ್ಲ ಅಂದರೆ ಮುಂದೆ ಮಕ್ಕಳಾಗುತ್ತಲ್ಲ, ಅದಕ್ಕೆಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡಿ ಊಟ ಮಾಡಿಸ್ತಾಳೆ. ಹೌದಲ್ವಾ? ತಡಿ, ಈಗಲೇ ಅವಳಿಗೆ ಅಡುಗೆ ಕಲಿಸ್ಕೊಡ್ತೀನಿ. ಸ್ವಾತಿ ಬಾಯ್ಲಿ, ಹಿಂಗೆ ಅಡುಗೆ ಇಟ್ಕೊಡ್ತೀನಿ ಬಾಯ್ಲಿ. ಬಾ ತಗೋ, ಕಟ್ ಮಾಡು. ಹೀಗೆ ಅಮ್ಮ ರಾತ್ರಿ 9 ಗಂಟೆ ಆಯಿತು, ನಿನ್ನ ಸೊಸೆ ಇನ್ನೂ ಬಂದಿಲ್ಲ. ಅವ್ಳ ಫ್ರೆಂಡ್ ಬರ್ತಡೇ ಇತ್ತಂತೆ, ಹೋಗಿ ಅವಳ ಕಣ. ಅಮ್ಮ ನೀನು ಅತ್ತೆ ಕಣಮ್ಮ, ಅವಳು ನಿನ್ನ ಸೊಸೆ ಮರ್ತೋಗ್ಬಿಟ್ಟಿದ್ಯಾ? ಫೋನ್ ಮಾಡಿ ಕರಿಯಮ್ಮ. ಹೌದಾ ಮಗಳೇ, ಎಲ್ಲಿದೆಯಾ? ಅಮ್ಮ ಏನಮ್ಮ ಮಗಳೇ ಅಂತ ಸ್ಮೂತಾಗಿ ಕರಿತಿದ್ಯಾ? ಸ್ವಾತಿ ಎಲ್ಲಿದ್ಯಾನು? ಸ್ವಾತಿ ಎಲ್ಲಿದೆಯಾ? ಅಮ್ಮ ಇದು ಪ್ರೀತಿ ಮಾಡ್ತಿದ್ಯಾ? ಸ್ವಾತಿ ಎಲ್ಲಿದ್ಯಾ? ಬೇಗ ಬಾ, ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಓಡಿಸ್ತೀನಿ ನೀನು. ಸ್ವಾತಿ ಬೇಗ ಬಾ, ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಓಡಿಸ್ತೀನಿ ನೋಡು. ಬೇಗ ಬಾ. ನೀನು ಕರಿಬೇಕು. ನೀನು ಒಳಗಡೆ ಇರೋ ಅತ್ತೆನ ಎಬ್ರಿಸು, ಇಲ್ಲಾಂದ್ರೆ ನಿನ್ನ ತಲೆ ಮೇಲೆ ಕೂರಿಸ್ತಾಳೆ. ನಿನ್ನ ತಲೆ ಮೇಲೆ ಕೂತ್ಕತ್ತಾಳೆ ಅವಳು. ಗೊತ್ತಾಯ್ತಾ?